ನಮಸ್ಕಾರ. LSG ವಿರುದ್ಧ ಪಂದ್ಯಕ್ಕಾಗಿ RCB ತಂಡಕ್ಕೆ ಡೆಬ್ಯೂ ಮಾಡಲಿದ್ದಾರೆ 23 ವರ್ಷದ ಯುವ ಸ್ಟಾರ್ ಆಟಗಾರ. LSG ವಿರುದ್ಧ ಪಂದ್ಯಕ್ಕಾಗಿ RCB ತಂಡಕ್ಕೆ ಡೆಬ್ಯೂ ಮಾಡಲಿರುವ ಆ ಒಂದು ಯುವ ಆಟಗಾರ ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು IPL 2026ರಲ್ಲಿ ನಮ್ಮ RCB ತಂಡ ಅದ್ಭುತ ಪ್ರದರ್ಶನವನ್ನೇ ಕೊಟ್ಟಿದೆ ಸ್ನೇಹಿತರೆ. ಹೀಗಾಗಿ ಈ ಒಂದು ಬದಲಾವಣೆ RCB ತಂಡಕ್ಕೆ ಆಗಬೇಕು ಎನ್ನುವ ಒಂದು ಕೂಗು ಕೂಡ ಇಲ್ಲಿ ಕೇಳಿಬರುತ್ತದೆ. RCB ತಂಡಕ್ಕೆ ಈ ಒಂದು ಸ್ಟಾರ್ ಆಟಗಾರ ಬರುವ ಎಲ್ಲ ಸಾಧ್ಯತೆಯೂ ಕೂಡ ಇರ್ತದೆ. ಅಂದರೆ RCB ತಂಡ ಬಾಲಿಂಗ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟದ್ದು ಆಯ್ತಂದರೆ ಇಂಥ ಯಶ್ ದಯಾಳ್ ಅವರಿಗೆ ಇವರನ್ನು ರಿಪ್ಲೇಸ್ಮೆಂಟ್ ಆಟಗಾರನಾಗಿ RCB ಮಿನಿ ಆ್ಯಕ್ಷನಲ್ಲಿ ಕರೆದು ಮಾಡಿತ್ತು. ಅಂದರೆ ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂದರೆ ಮಧ್ಯಪ್ರದೇಶದ ಎಡಗೈ ವೇಗಿ ಮಂಗೇಶ್ ಯಾದವ್ ಅವರಿಗೆ 5.20 ಕೋಟಿ ರೂಪಾಯಿಗಳನ್ನು RCB ಮಿನಿ ಆ್ಯಕ್ಷನಲ್ಲಿ ಕೊಟ್ಟು ಖರೀದಿ ಮಾಡಿತ್ತು. ಈ ಬಾರಿ ಯಶ್ ದಯಾಳ್ ಅವರು ಸಂಪೂರ್ಣವಾಗಿ IPL ಅನ್ನು ಮಿಸ್ ಮಾಡಿಕೊಳ್ಳುವುದರಿಂದ ಹೀಗಾಗಿ ಎಡಗೈ ವೇಗಿಗೆ ಮತ್ತೊಬ್ಬ ಎಡಗೈ ವೇಗಿಯನ್ನು ರಿಪ್ಲೇಸ್ಮೆಂಟ್ ಆಟಗಾರನಾಗಿ RCB ಇಲ್ಲಿ ಖರೀದಿಸಿತ್ತು. ಬಟ್ ಇವರು ಒಂದೇ ಒಂದು ಪಂದ್ಯವನ್ನು ಕೂಡ ಇಲ್ಲಿ RCB ಪರವಾಗಿ ಮಂಗೇಶ್ ಯಾದವ್ ಅವರು ಆಡಿಲ್ಲ. ಈ ಒಂದು ಮಧ್ಯಪ್ರದೇಶದ ವೇಗಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ಗೆ 2025ರಲ್ಲಿ ಡೆಬ್ಯೂ ಮಾಡ್ತಾರೆ. ಬಟ್ ಹೀಗಾಗಿ ಅವರು 3 ವಿಕೆಟ್ಗಳನ್ನು ಕೂಡ ಇಲ್ಲಿ ಪಡೆದುಕೊಂಡರು. ಇನ್ನು ಯಶ್ ದಯಾಳ್ ಅವರ ತರಹನೇ ಸೇಮ್ ಆ್ಯಕ್ಷನ್ ಇರುವಂತಹ ಈ ಒಂದು ಆಟಗಾರನನ್ನು RCB ಹುಡುಕಾಡಿತ್ತು. ಹೀಗಾಗಿ ರಜತ್ ಪಟ್ಟದ ಅವರ ಆಪ್ತ ಗೆಳೆಯರಂತಹ ಒಂದು ಮಧ್ಯಪ್ರದೇಶದ ವೇಗಿ ಮಂಗೇಶ್ ಯಾದವ್ ಅವರನ್ನು ಆಡಿಸುವ ಪ್ಲ್ಯಾನ್ ಮಾಡಲಾಗಿದೆ ಅಂತಲೇ ಹೇಳಲಾಗಿದೆ. ಬಟ್ ಇವ್ರನ್ನ ಆಡಿಸ್ತಾರಾ ಇಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. 9 ಪಂದ್ಯಗಳಿಂದ ಇವರು RCB ಪರವಾಗಿ ಆಡಿಲ್ಲ. ಹೀಗಾಗಿ ಸಿಕ್ದರ್ ಸಲಾಂ ಇದ್ದರೂ ಕೂಡ ಅವರಿಗೆ ಇಂಜುರಿ ಆಗಿರೋದ್ರಿಂದ ಹೀಗಾಗಿ ಈ ಒಂದು ಯುವ ವೇಗಿನ RCB ಕರೆತರುವ ಪ್ಲ್ಯಾನ್ ಮಾಡಲಾಗಿದೆ. ನಿಮ್ಮ ಪ್ರಕಾರ ಮಂಗೇಶ್ ಯಾದವ್ ಅವರು ಆಡ್ತಾರಾ ಅಥವಾ ಸಿಕ್ದರ್ ಸಲಾಂ ಅವರಿಗೆ ಇಲ್ಲಿ ಅವಕಾಶ ಕೊಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.